ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಈಗ ದಿನ ಅಡುಗೆ ಮಾಡೋರ್ಗಂತೂ ಅಡುಗೆ ಮಾಡಿ 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 330 ಕಾಲ ಬೇಸ್ ಬಡ್ದಂತೂ ಸಾಕಾಗಿ ಹೋಗಿರುತ್ತೆ ಅವ್ರಿಗೆ. ಎಲ್ಲಾರ ಅಪ್ಪಿತಪ್ಪಿ ಅವ್ರಿಗೇನಾರ ಏನು ಸಾರು ಅಂತ ಕೇಳಿದ್ರಂತೂ ಹಂಗೆ ಹಿಂಗೆ ಅಲ್ಲಾಡೋದವ್ರು. ಸಾರು ಮಾಡಾಕಿದ್ದು ತಿಂದು ತೆಪ್ಪಕ್ಕೆ ಕೂರು ಅನ್ನಂಗೆ ಆಡ್ತಾರವ್ರು. ಆದರೆ ಬಾಯಿ ಬಿಟ್ಟು ಹೇಳಲ್ಲ, ಮನಸ್ಸಿನಾಗಂತೂ ಅಂದ್ಕೊಂಡಿರ್ತಾರೆ. ಮತ್ತು ಅಡುಗೆ ವಿಚಾರ ಅಂತಂದರೆ ಅಷ್ಟು ಸುಲಭ ಅಲ್ಲ, ಭಾರಿ ತಲ್ಲವಿನ ಕೆಲಸ. ಅದು ದಿನ ಮಾಡೋದಂತೂ ತೆಕ್ಲಿಡ್ದೋಗುತ್ತೆ. ಹಂಗಿದ್ದಾಗ ತೀರಾ ಎಲ್ಲ ಭಾಳ ಓಜ್ಗಳು ಹಂಚ್ಕೊಂಡು ಸಾರು ಮಾಡಬೇಕು ಅಂತ ಅಂದಾಗ ಬೇಜಾರಾಗಿರುತ್ತೆ. ಅಂಥ ಸಮಯದಾಗ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಇಂಥ ಸಾರುಗಳು ಮಾಡ್ಕೊಂಡು ತಿನ್ನಬೇಕು. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಇವತ್ತು ನಾನು ಇನ್ನೊಂದು ಥರ ಶೇಂಗಾ ಗೊಜ್ಜು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ರುಚಿ ಅಂತೂ ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ, ಅನ್ನದ ಜೊತೆಗಂತೂ ಹಂಗೆ ಹಿಂಗೆ ಇರಲ್ಲೋಗಿರುತ್ತೆ. ಅದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಇಂಥದ್ದೊಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ, ಇಂಥದ್ದೊಂದು ಈರುಳ್ಳಿ ತಗೊಂಡಿದ್ದೀನಿ. ನೋಡಿರಿ, ಸಣ್ಣದೊಂದು ಈರುಳ್ಳಿ, ಸಣ್ಣದೊಂದು ಟೊಮೆಟೊ ಹಣ್ಣು. ಹಾಗೆ ಒಲೆ ಮೇಲೆ ಬಾಣಲೆ ಇಟ್ಟು ಒಲೆ ಹಚ್ಚಿ ಇಂಥ ಚಮಚದಲ್ಲಿ ನೋಡಿರಿ, ಇಂಥ ಚಮಚ ಎಲ್ಲರ ಮನೆಗೆ ಇದ್ದೇ ಇರ್ತವೆ. ಇಂಥ ಚಮಚದಾಗೆ 5 ಚಮಚ ಶೇಂಗಾ ಬೀಜ ತಗೊಂಡಿದ್ದೀನಿ. ನೋಡಿರಿ, 1 ಹಾಕಿದೆ, 2 ಹಾಕಿದೆ, 3 ಹಾಕಿದೆ, 4 ಹಾಕಿದೆ, 5 ಹಾಕಿದೆ. ಒಂದು 5 ಚಮಚ ಶೇಂಗಾ ಬೀಜನ ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರಿಬೇಕು. ಎಲ್ಲಿವರೆಗೂ ಹುರಿಬೇಕು ಅಂತಂದರೆ ನೋಡಿರಿ, ಈಗ ಎಣ್ಣೆ ಹಾಕಿದಂಗೆ ಒಂದು 60ರಿಂದ 70 ಭಾಗ ಇದ್ರೆ ಹಿಂಗೆ ಹುರಿಬೇಕು. ಒಂಚೂರು ಸಿಪ್ಪೆ ಬಿಟ್ಕೊಂಡು ಬಾಯಿ ಬಿಡ್ತವೆ, ಒಂಚೂರು ಘಮನೂ ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಒಂದು 60ರಿಂದ 70 ಭಾಗ ಹುರಿದಿದ್ದು ಆದಮೇಲೆ ನಾವು ಇದಕ್ಕೆ ಎಣ್ಣೆ ಹಾಕಿ ಹುರಿಬೇಕಾಗುತ್ತೆ. ನೋಡಿರಿ, ಈ ಥರ ಹಿಂಗೆಲ್ಲ ಅವು ಬಾಯಿ ಬಿಡ್ತವೆ, ಬೇಳಾದಂಗೆ ಹಾಕೋ ಒಂಥರ. ಆಮೇಲಿಂದ ಅವಕ್ಕೆ ಅಷ್ಟು ಹುರಿದಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಇನ್ನೊಂದು 2 ಸತಿ ಹಿಂಗೆ ತಿರುವಿ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಒಂದು 3-4 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ಹಂಗೆ ಒಂದು 3-4 ಒಣಮೆಣ್ಸಿಕಾಯಿ. ನೀವು ಬ್ಯಾಡಗಿ ಆದರೂ ತಗೊಳ್ರಿ, ಇಲ್ಲ ಖಾರ ಇರೋವು ಯಾವನ್ನು ತಗೊಳ್ರಿ. ಇಲ್ಲ ಅಂತಂದರೆ ಒಂದು 2 ಹಸಿಮೆಣ್ಸಿಕಾಯಿ ಹಾಕಿ ಒಂದು 4 ಖಾರದ್ದು ಒಣಮೆಣ್ಸಿಕಾಯಿ ಕೂಡ ಹಾಕ್ಬೋದು, ಅದು ನಿಮ್ಮ ಇಚ್ಛೆ. 2 ಸಮ ಆದರೂ ಹಾಕ್ರಿ. ಇಲ್ಲ ಒಣಮೆಣ್ಸಿಕಾಯಿ ಜಾಸ್ತಿ ತಗೊಂಡು ಹಸಿಮೆಣ್ಸಿಕಾಯಿ ಆದರೆ ಕಡಿಮೆ ತಗೊಳ್ಳಿ. ಇಲ್ಲ ಅಂತಂದರೆ ಬರೀ ಒಣಮೆಣ್ಸಿಕಾಯಿ ತಗೊಂಡ್ರು ನಡೆಯುತ್ತೆ. ಆದರೆ ಬರೀ ಹಸಿಮೆಣ್ಸಿಕಾಯಿ ತಗೋಬೇಡ್ರಿ. ತಗೊಂಡ್ರೆ ಬರೀ ಒಣಮೆಣ್ಸಿಕಾಯಿ ತಗೋಬೋದು. ಇವಾಗ ಅದೇ ಈರುಳ್ಳಿ ಟೊಮೆಟೊ ಹಣ್ಣು ತೋರಿಸಿದ್ನಲ್ಲ, ಅದನ್ನು ಹಿಂಗೆ ಕುಳ್ಳಂಬಳ್ಳ ಹೆಚ್ಚಿ ಇದಕ್ಕೆ ಹಾಕಿ ಹುರಿತಾ ಇದ್ದೀನಿ. ಇವಾಗ ನೋಡಿ, ಶೇಂಗಾ ಬೀಜಕ್ಕೆ ಒಂದು 70 ಭಾಗ ಹುರಿದಿದ್ದಾದಮೇಲೆ ಎಣ್ಣೆ ಹಾಕಿದೆ, ಆಮೇಲೆ ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಹಾಕಿದೆ, ಆಮೇಲಿಂದ ಈರುಳ್ಳಿ ಟೊಮೆಟೊ ಹಣ್ಣು ಹಾಕಿದೆ. ಈ ಈರುಳ್ಳಿ ಟೊಮೆಟೊ ಹಣ್ಣು ಹಾಕಿದ ಮೇಲೆ ಅವನು ಚೆನ್ನಾಗಿ ಹುರಿಬೇಕು. ಆಮೇಲಿಂದ ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಏನಾದರೂ ಸ್ವಲ್ಪ ಘಾಟ್ ಆಯ್ತಪ್ಪ ಅಂತಂದರೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕ್ಕೊಳ್ರಿ. ಒಣ ಅಂತ ಅನ್ನಿಸ್ತು, ಘಾಟ್ ಎದ್ದೇಳ್ತು ಅಂತಂದರೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಹುರಿರಿ. ಟೊಮೆಟೊ ಹಣ್ಣು ಸಿಪ್ಪೆ ಬಿಡಬೇಕು. ಆಮೇಲಿಂದ ಚೂರು ಉಪ್ಪು ಹಾಕ್ಯಂತಿದ್ದೀನಿ. ಚೂರು ಉಪ್ಪು ಹಾಕ್ಯಣದ್ರಿಂದ ಟೊಮೆಟೊ ಹಣ್ಣು ಒಂಚೂರು ಗಾಢ ಆಗ್ತವೆ ಅಂತೇಳಿ ಉಪ್ಪು ಹಾಕ್ಯಂಡು ಮತ್ತೊಟ್ಟೊತ್ತು ಟೊಮೆಟೊ ಹಣ್ಣು ಸಿಪ್ಪೆ ಬಿಡೋವರೆಗೂ ಒಂಚೂರು ಮೆತ್ತಗಾಗೋವರೆಗೂ ಹುರ್ಕೊಂಡೆ. ಆಮೇಲೆ ಹುಳಿಗೆ ಒಂದು ಚೂರೇ ಚೂರು ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಣಸೆಹಣ್ಣು ಭಾಳ ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಆಮೇಲಿಂದ ನೋಡಿರಿ, ಇಷ್ಟು ಹುರಿದಿದ್ದಾದಮೇಲೆ ಟೊಮೆಟೊ ಹಣ್ಣು ಈರುಳ್ಳಿ ಒಂಚೂರು ಮೆತ್ತಗಾಗಿದ್ದಾದಮೇಲೆ ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿರಿ, ಸ್ಟವ್ ಆಫ್ ಮಾಡಿ ಇವಾಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಅದನ್ನು ಮತ್ತೆ ಹುರಿಬೇಕು ಅಂತಿಲ್ಲ, ಅದೇ ಬಿಸಿಗೆ ಒಂಚೂರು ಅದು ಮೆತ್ತಗಾಗುತ್ತೆ. ಆಮೇಲಿಂದ ಇದಕ್ಕೆ ಒಂದು ಅದೇ ಚಮಚದಲ್ಲಿ ನಾನು ಶೇಂಗಾ ಬೀಜದ ಅಳತೆ ತೋರಿಸಿದ್ನಲ್ಲ, ಅದೇ ಚಮಚದಲ್ಲಿ ಒಂದು 1/4 ಚಮಚದಷ್ಟು ಜೀರಿಗೆ ತಗೊತೀನಿ. ನೋಡಿರಿ, ಒಂದಿಷ್ಟು ಜೀರಿಗೆ ನಾನು ಇವಾಗೇನು ಸ್ಟವ್ ಹಚ್ಚಿಲ್ಲ, ಆಫ್ ಮಾಡಿದ್ದೀನಿ. ಅದೇ ಬಿಸಿಗೆ ಒಂಚೂರು ಹಿಂಗೆ ಮೆತ್ತಗಾಗಲಿ ಅಂತ ಹಿಂಗೆ ಗೂರಾಡ್ತಾಯಿದ್ದೀನಿ. ನೋಡಿರಿ, ಇಷ್ಟು. ಆಮೇಲಿಂದ ಇದನ್ನು ಒಂಚೂರು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ತಗೋಬೇಕು. ನೋಡಿರಿ, ಈಗ ತಣ್ಣಗಾಗೈತೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು. ರುಬ್ಬೋದು ಅಷ್ಟೇ, ನಾವು ಹೆಂಗೆ ಬೇಕು ಹಂಗೆ ರುಬ್ಬಂಗಿಲ್ಲ, ಒಂಚೂರು ಸೂಕ್ಷ್ಮವಾಗಿ ರುಬ್ಬಬೇಕು. ಯಾಕಂತಂದರೆ ತೀರಾ ನುಣ್ಣಗಾಗ್ಬಿಡ್ತು ಅಂದ್ರೂ ಚೆನ್ನಾಗಿರಲ್ಲ, ತೀರಾ ತರಿಯಾಗಿ ಅಂದರೆ ದೊರಗ ಇದ್ರೂ ಸರಿ ಅಂತ ಅನಿಸಲ್ಲ. ಹಂಗಾಗಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ, ರುಬ್ಬೋದು ಹೆಂಗೆ ಅಂತೇಳಿ, ಹೊಸೊಬ್ರಿಗೆ ಒಂಚೂರು ಗೊತ್ತಾಗಲಿ ಅಂತೇಳಿ. ಯಾಕಂದರೆ ಒಂದೇ ಸತಿ ಹಿಂಗೆ ನಾವು ತಿರುವಿ ನಿಂತ್ಕೊಂಡ್ಬಿಟ್ವಿ ಅಂತಂದರೆ ಏನಾಗುತ್ತಪ್ಪ ಅಂದರೆ ಸರಿಯಾಗಿ ರುಬ್ಬಲ್ಲ ಅದು. ಈಗ ನೋಡಿರಿ, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಯಂಡೆ, ಒಂಚೂರು ಬೆಲ್ಲ ಹಾಕ್ಯಂತ ಇದ್ದೀನಿ. ಆಮೇಲಿಂದ ನೀರು ಹಾಕ್ಯಣದಕ್ಕೆ ಮುಂಚೆನೇ ಒಂದು ಸತಿ ಹಿಂಗೆ ಅದನ್ನ ರುಬ್ಬಕ್ಕೆ, ಹಿಂಗೆ ಅದೊಂಚೂರು ಪುಡಿ ಆಗುತ್ತೆ. ಆಮೇಲಿಂದ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬರ್ಬೇಕು. ಒಂದೇ ಸತಿ ನೀರು ಹಾಕಿದ್ವಿ ಅಂತಂದರೆ ಚೆನ್ನಾಗಿ ನುಣ್ಣಗಾಗಲ್ಲ ಅದು. ನೋಡಿರಿ, ಈ ಥರ ಒಂದು ಸತಿ ತೆಗಿಬೇಕು, ಒಂದು ತೊಟ್ಟೆ ನೀರು ಹಾಕಿಬೇಕು. ಹಿಂಗೆ ನಾಜೂಕಿನ ಮೇಲೆ ರುಬ್ಕೋಬೇಕಾಗತ್ತೆ. ನಾವು ಒಂದೇ ಸತಿ ಹಾಕಿ ನಿಂತುಬಿಟ್ವಿ ಅಂದರೆ ಏನಾಗುತ್ತೆ ಅಂದರೆ ಬ್ಲೇಡು ಸುತ್ತ ಇರೋದು ನುಣ್ಣು ಗಂಧಾದಂಗೆ ಆಗುತ್ತೆ, ಮೇಲಿರೋದು ಚೆನ್ನಾಗಿ ಇದಾಗಿರೋದಿಲ್ಲ, ಒಂಥರ ಏನೋ ಅದು ಅಷ್ಟು ಅಸಲ್ಲ. ಹಾಗಾಗಿ ಇದೇ ಥರ ರುಬ್ಕೊಳ್ರಿ. ಒಂದು 98 ಭಾಗ ನುಣ್ಣಗಾಗಬೇಕು. ಅಲ್ಲಿವರೆಗೂ ತೊಟ್ಟು ನೀರು ಹಾಕ್ಯಂಡು ಹಿಂಗೆ ಚೆನ್ನಾಗಿ ರುಬ್ಕೊಳ್ರಿ. ಏನೊಂದು
ಒಂದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ನಿಮ್ಗೆ ಇಲ್ಲಿ ನೋಡ್ಬೇಕಾದ್ರೆ ಭಾಳ ಹೊತ್ತಾಯಿತು ಅಂತ ಅನಿಸುತ್ತೆ. ಹಾಗೆಲ್ಲ ಏನಾಗಲ್ಲ, ಒಂದು ನಿಮಿಷಕ್ಕೆ ರುಬ್ಬಿ ಒಗ್ಗರಣೆ ಕೊಡ್ಬೋದು. ನೋಡಿರಿ ಈಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಒಂದು 95ರಿಂದ ಒಂದು 98 ಭಾಗ ನುಣ್ಣಗಾದರೆ ಸಾಕು. ತೀರಾ 100ಕ್ಕೆ 100 ಹಂಗೆ ನುಣ್ಣಗಾಗೋದು ಬೇಡ. ಇವಾಗ ಅದೇ ಬಾಣಲೆಗೆ ಇನ್ನೊಂದು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಇನ್ನೊಂದು ಈರುಳ್ಳಿನ ಒಗ್ಗರಣೆ ಕೊಟ್ಕೋಬೋದು. ನಾನೇನು ಈರುಳ್ಳಿ ಏನು ಹಾಕಿಲ್ಲ, ಸಾಕಂಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು. ಬೇಕಂತಂದರೆ ಇನ್ನೊಂದು ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿರ್ಬೋದು. ನಾನು ಅವನ್ನೆಲ್ಲ ಯಾರು ಅಂಕ್ಲು ಮಾಡೋದು ಅಂತೇಳಿ ಸಾಕು ಇಷ್ಟೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಕು, ಇಷ್ಟು ಕೊಟ್ಟರೆ ಘನವಾಗಿರುತ್ತೆ. ಆಮೇಲಿಂದ ಇದೊಂಚೂರು ಒಗ್ಗರಣೆ ತಣ್ಣಗಾದ್ಮೇಲೆ ಇಲ್ಲೇನು ರುಬ್ಬಿಟ್ಕೊಂಡಿದ್ದೀವಿ ಇದಕ್ಕೆ ಹಾಕ್ಬಿಟ್ಟು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೇಕು. ತೀರಲು ಮತ್ತು ಹಳ್ಳರ್ದಂಗೆ ಹೆಂಗೆ ಮಾಡ್ಕೋಬಾರ್ದು, ತೆಳ್ಳಗೆ ಒಂಚೂರು ಮಂದವಾಗಿ ಇರಬೇಕು. ಮಂದವಾಗಿದ್ದರೆ ಚೆಂದ, ಅನ್ನಕ್ಕೆ ಆಗಲಿ ಮುದ್ದಿಗೆ ಆಗಲಿ ಚೆನ್ನಾಗಿರುತ್ತಂತೆ. ನಿಮ್ಗೇನಾದರೂ ಈ ಶೇಂಗಾ ಗೊಜ್ಜು ಇಷ್ಟ ಆಗಿತ್ತು ಅಂತಂದರೆ ನೀವು ಮಾಡ್ಕೊಂಡ್ಬಿಟ್ಟು ಊಟ ಮಾಡಿ ಹೆಂಗೆ ಬಂತು ಅಂತ ಹೇಳ್ರಿ. ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಸರಿ ಆಯಿತು, ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಂತೆ. ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.